ಇದು ಇದೆಯಾ? ಬೆಂಗಳೂರು 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 ಯಾರ್ರೀ ಬೆಂಗಳೂರು? ವಾಪಸ್ ಹೋಗ್ಬೇಕು ಅಂದರೆ ಹೆಲ್ಮೆಟ್ ಹಾಕು, ಇಲ್ಲಾಂದರೆ ಹೋಗ್ಬಿಡ್ತೀಯ ಅಷ್ಟೇ. ಈ ಟೈಮಲ್ಲಿ ಒಂದು ಸಾಂಗ್ ನೆನಪಾಗುತ್ತೆ, ಏನಂದರೆ ಇದು ಯಾರು ಬರೆದ ಕಥೆಯೋ ನನಗಾಗಿ ಬಂದ ವ್ಯಥೆಯೋ. ಹಾಂ ಪೋಟರ್ ಹಾಂ ಮಾಡಿ. ನಾವು 136. ನಮಸ್ಕಾರ ರೀ ಎಲ್ರಿಗೂ. ಇವತ್ತು ನಾ ಬಂದೆ ಪೋಟ್ರ್ ಮಾಡ್ಬೇಕಂತ ಅಂದ್ಕೊಂಡೀನಿ. ಟೈಮ್ 10:30 ಆಗಕ್ಕೆ ಬಂತು. ಆಗ್ಲಿಂದ ಎಷ್ಟೊತ್ತಿಂದ ನಾನು ಕೂಡ ವೆಯ್ಟ್ ಮಾಡಕತ್ತೀನಿ, ಆರ್ಡ್ರ್ ಬರಲಿ ಅಂತ ಹೇಳ್ಬಿಟ್ಟು. ಆರ್ಡ್ರೇ ಬರ್ತಾಯಿಲ್ಲ. ಅಲ್ಲಿ ನಮ್ಮ ಮನೆ ಹತ್ರ ನಿಂತ್ಕೊಂಡೆ, ಆರ್ಡ್ರ್ ಬರಲಿಲ್ಲ. ಮತ್ತು ಈ ಕಡೆ ಬಂದೆ, ಆರ್ಡ್ರ್ ಬರಲಿಲ್ಲ. ಇವಾಗ ಟೈಮ್ 10:30 ಆಗಿದೆ. ನಾನು ಬಂದಿದ್ದು 9 ಗಂಟೆ 10 ನಿಮಿಷಕ್ಕೆ 20 ನಿಮಿಷಕ್ಕೆ ನಾನು ಆನ್ ಮಾಡಿದ್ದೀನಿ. ಇವಾಗ ಮತ್ತಿಕೆರೆ ಹತ್ರ ವೆಯ್ಟ್ ಮಾಡ್ತಾಯಿದ್ದೀನಿ. ಬಟ್ ಇನ್ನೂ ಕೂಡ ಆರ್ಡ್ರ್ ಬರ್ತಾಯಿಲ್ಲ. ಏನು ಮಾಡಬೇಕು ಅಂತ ಕೂಡ ಗೊತ್ತಾಗ್ತಾಯಿಲ್ಲ. ಸುಮ್ಮನೆ ಮೊಬೈಲ್ ತೆಗಿಯೋದು, ಮೊಬೈಲ್ ನೋಡೋದು, ರೀಲ್ಸ್ ನೋಡೋದು, ಮತ್ತೆ ಪಾಕೆಟಲ್ಲಿ ಇಟ್ಕೊಳ್ಳೋದು, ಮೊಬೈಲ್ಸ್ ನೋಡೋದು, ರೀಲ್ಸ್ ನೋಡೋದು, ಮತ್ತೆ ಪಾಕೆಟಲ್ಲಿ ಇಟ್ಕೊಳ್ಳೋದು, ಅದನ್ನೇ ಮಾಡ್ತಾಯಿದ್ದೀನಿ. ನೋಡಬೇಕು ಇಲ್ಲೇನಾದ್ರು ಆರ್ಡ್ರ್ ಬರುತ್ತಾ, ಇಲ್ಲ ಚಿಕ್ಕಪೇಟೆಗೆ ಹೋಗ್ಬೇಕಾ ಅಂತೇಳಿ ನಾನು ಕೂಡ ನೋಡ್ತಾ ಇದ್ದೀನಿ. ಏನು ಮಾಡೋದು ಅಂತಲೂ ಕೂಡ ತಿಳಿತಾ ಇಲ್ಲ. ನಿಮಗೇನಾದ್ರು ಆರ್ಡ್ರ್ ಇದೆಯಾ ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ ನೋಡೋಣ. ಇವಾಗ ನಾನು ಎಲ್ಲಿದ್ದೀನಿ ಅಂದರೆ ಚಿಕ್ಕಪೇಟೆ ಹತ್ರ ಇದ್ದೀನಿ. ಇವಾಗ ಒಂದು ಆರ್ಡ್ರ್ ಬಂದೈತೆ, 136 ರೂಪಾಯಿದು. 180 ಅಲ್ಲ, 136 ರೂಪಾಯಿ ಆರ್ಡ್ರು. ಇಲ್ಲೇ ಕಸ್ಟಮರ್ ಲೊಕೇಶನ್ ಹತ್ರನೇ ಇದ್ದೀನಿ. ಒಂದು ಸ್ವಲ್ಪ ಮುಂದೆ ಹೋಗ್ಬೇಕು. ಏನು ಕೊಡ್ತಾರೆ ಏನೋ ಗೊತ್ತಿಲ್ಲ, ನೋಡೋಣ. ಇಲ್ಲೇ ಬಂದಾಯಿತು, ಇರಿ ಯಾವುದು ಅಂತ ನೋಡೋಣ. ಯಾವುದೇ ರೀತಿ ಲೊಕೇಶನ್ ಇಲ್ಲ. ಕಾಲ್ ಬಂದಿದೆ ಅವ್ರದ್ದೇ ಅನಿಸುತ್ತೆ. ಓಕೆ ಇರಿ ಒಂದು ನಿಮಿಷ, ಅವ್ರಿಗೆ ಕಾಲ್ ಮಾಡೋಣ. ಇದು ನವ್ಯ ಜ್ಯೋತಿ ಅಂತಿದೆಯಲ್ಲ? ಇಲ್ಲ, ಓಕೆ, ಇಲ್ಲ ಪಕ್ಕದಲ್ಲೇ ಐತೆ. ಪ್ಯಾರಗಾನ್. ಇದು ಇದೆಯಾ? ಸರಿ, ಎಷ್ಟೇ? ಹಾಂ ಓಕೆ. ಪೇಮೆಂಟ್ ಅವರೇ ಮಾಡ್ತಾರಲ್ಲ? ಹಾಂ ಸರಿ, ಓಕೆ. ಸ್ಟಾರ್ಟ್ ಟ್ರಿಪ್ ಕೊಡೋಣ. ಇದಿಲ್ಲ ನಮ್ಮ ಹತ್ರ. ಸ್ಟಾರ್ಟ್ ಟ್ರಿಪ್ಪು ಇಲ್ಲಿಂದ 130 ರೂಪಾಯಿ ಅಂದರೆ ಒಂದು 10 ಕಿಲೋಮೀಟ್ರ್ 8 ಕಿಲೋಮೀಟ್ರ್. ವಿಜಯನಗರ. ಆರು ಕಿಲೋಮೀಟ್ರ್ ಐತೆ, 6:15. ಏನು ಅಂದರೆ ಪೋಟರಲ್ಲಿ ನೋಡಿ, ಇವಾಗ 11:20, 1.5 ಅವರ್ ಆಯಿತು ಫಸ್ಟ್ ಆರ್ಡ್ರ್ ಬರ್ತಾಯಿದೆ. ಈ ರೀತಿ ಆಗಿದ್ರೆ ತುಂಬ ಬೇಜಾರು. ಕಾಯಬೇಕು. ಎಷ್ಟೊತ್ತು ಕಾಯ್ದೇಳಿ? ಬಂದಿರೋದು ಆಮೇಲೆ 130 ರೂಪಾಯಿ ಆರ್ಡ್ರು. ಅಕ್ಸೆಪ್ಟ್ ಮಾಡಿದ್ದೀನಿ. ಯಾಕೆ ಈ ರೀತಿ ಆಯಿತು ಅಂತಲೇ ಗೊತ್ತಾಗ್ತಾಯಿಲ್ಲ. ಮುಂಚೆ ಆದರೆ ಪರವಾಗಿರಲಿಲ್ಲ, ಬಟ್ ಆರ್ಡ್ರ್ಗಳು ಕಡಿಮೆ ಇದ್ದಾವೋ, ಏನು ನಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ವೋ ಅಂತ ಗೊತ್ತಿಲ್ಲ. ನೀವೇನಾದ್ರು ಪೋಟ್ರ್ ಮಾಡ್ತಾಯಿದ್ರೆ ಡೈಲಿ ಎಷ್ಟು ಆರ್ಡ್ರ್ ಮಾಡ್ತೀರಾ, ಅದೇ ರೀತಿ ಇವತ್ತು ಎಷ್ಟು ಆರ್ಡ್ರ್ ಮಾಡಿದ್ರಿ ಅಂತ ಹೇಳ್ಬಿಟ್ಟು ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾವು ಒಂದು ಸ್ವಲ್ಪ ನೋಡೋಣ. ಬಿಸಿಲು ಗುರು, ಏನು ಬಿಸಿಲು ಅಂತೀರಾ ಈ ಟೈಮಲ್ಲಿ. ನಮಗೆ ಹೆಂಗೆ ಅಂದರೆ ಬೇಸಿಗೆ ಇದ್ರೂ ಒಂಥರ ಪ್ರಾಬ್ಲಮ್ಮು, ಮಳೆಗಾಲ ಇದ್ರೂ ಪ್ರಾಬ್ಲಮ್ಮು, ಚಳಿಗಾಲ ಇದ್ರೂ ಪ್ರಾಬ್ಲಮ್ಮು. ಬೇಸಿಗೆಯಲ್ಲಿ ಸುಡು ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲು. ಮಳೆಗಾಲದಲ್ಲಿ ಮಳೆ ಬರುತ್ತೆ, ಆರ್ಡ್ರ್ ಮಾಡೋಕ್ಕಾಗಲ್ಲ. ಮಳೆ ಟೈಮಲ್ಲಿ ಜೋರಾಗಿ ಗಾಡಿ ಓಡ್ಸೋಕ್ಕಾಗಲ್ಲ, ಅದು ಪ್ರಾಬ್ಲಮ್ಮು. ಆಮೇಲೆ ಮಳೆ ಆಯಿತಾ, ಇನ್ನು ಚಳಿಗಾಲದಲ್ಲಿ ಬಂದ್ಬಿಟ್ಟು ಮಧ್ಯಾಹ್ನ ಮಾಡಿದ್ರೆ ಮಧ್ಯಾಹ್ನ ಸಾಯಂಕಾಲ ಓಕೆ, ಬಟ್ ರಾತ್ರಿ ಮತ್ತು ಬೆಳಗ್ಗೆ ಒಂದು 8 ಗಂಟೆ ಹಂಗೆ 6 ಗಂಟೆ ಏನಾದ್ರು ನಾವು ಬಂದರೆ
6 ಗಂಟೆಗೆ ಏನಾದ್ರು ಬಂದರೆ ಚಳಿಗೆ ಗಾಡಿ ಓಡಿಸೋಕ್ಕೆ ಆಗೋಲ್ಲ, ಕೈಯೆಲ್ಲ ಇದಾಗ್ಬಿಡುತ್ತೆ, ಫುಲ್ ಕೋಲ್ಡ್ ಆಗಿಬಿಡುತ್ತೆ. ನಮಗೆ ಡೆಲಿವರಿ ಪಾರ್ಟ್ನರ್ಸ್ಗಳಿಗೆ ಯಾವ್ದು ಮಾಡಿದ್ರು ತೊಂದರೆನೇ. ನಿಮ್ಮ ಪ್ರಕಾರ ಬೇಸಿಗೆ ಕಾಲ ಬೆಸ್ಟಾ, ಮಳೆಗಾಲ ಬೆಸ್ಟಾ, ಚಳಿಗಾಲ ಬೆಸ್ಟಾ ಅಂತೇಳ್ಬಿಟ್ಟು ಕಮೆಂಟ್ ಒಂದು ಸ್ವಲ್ಪ ಮಾಡಿ, ನಮಗೂ ಗೊತ್ತಾಗಲಿ, ಬೇರೆಯವ್ರಿಗೂ ಗೊತ್ತಾಗುತ್ತೆ. 130 ರೂಪಾಯಿ ಆರ್ಡ್ರನ್ನ ತಗೊಂಡು ಹೋಯ್ತಾ ಇದ್ದೀನಿ. ಈ ಸಿಗ್ನಲ್ಗಳು ಒಂದಾದ್ಮೇಲೆ ಒಂದು ಜಾಸ್ತಿ ಸಿಗ್ನಲ್ಗಳಿದ್ದಾವೆ. ಬನ್ನಿ ಇದು ಹೋಗ್ಬಿಟ್ಟು ಫಸ್ಟು ಒಂದು ಡೆಲಿವರಿ ಮಾಡೋಣ. ಸ್ನೇಹಿತರೆ, ಒಂದು ಮಾತು ಹೇಳ್ತೀನಿ, ಏನಪ್ಪ ಅಂದರೆ ಕಷ್ಟಪಟ್ಟು ದುಡಿರಿ, ಕಾಯಕವೇ ಕೈಲಾಸ. ಹಾಗಂತೇಳ್ಬಿಟ್ಟು ಲೈಫ್ನ ಎಂಜಾಯ್ ಮಾಡದೇ ಇರಬೇಡಿ. ಹಾಗಂತೇಳ್ಬಿಟ್ಟು ಇರೋ ದುಡ್ಡನ್ನೆಲ್ಲನೂ ಎಂಜಾಯ್ ಮಾಡೋಕ್ಕೆ ಯೂಸ್ ಮಾಡಬೇಡಿ. ಮತ್ತು ಇನ್ನೊಂದೇನೆಂದರೆ ಜಾಸ್ತಿ ಕಂಜೂಸ್ ಕೂಡ ಆಗಕ್ಕೆ ಹೋಗ್ಬೇಡಿ. ಲೈಫ್ನ ಬ್ಯಾಲೆನ್ಸ್ಡಾಗಿ ಎಂಜಾಯ್ ಮಾಡಿ. ಈ ಥರ ಮಾಡಿದ್ರೆ ಏನಾಗುತ್ತೆ ಅಂದರೆ ಒಂದು ಲೈಫಲ್ಲಿ ಒಂಥರ ಈ ಕಡೆ ಎಂಜಾಯ್ಮೆಂಟು ಇರುತ್ತೆ, ದುಡಿಮೆನೂ ಇರುತ್ತೆ, ಈ ಕಡೆ ಹ್ಯಾಪಿನೆಸ್ಸು ಇರುತ್ತೆ, ಮನಸ್ಸಿಗೆ ಒಂದು ನೆಮ್ಮದಿ ಇರುತ್ತೆ. ಅಷ್ಟೇ ಹೇಳೋದು ನಾನು. ಏನಂತೀರಾ? ಇವಾಗ ಡೆಲಿವರಿ ಲೊಕೇಶನ್ಗೆ ಬಂದಾಯಿತು. ಈಗ ಕೊಟ್ಬಿಡೋಣ ಇದನ್ನ. ಎಷ್ಟೊಂದಿದೆ ಅಂತ ಹೇಳ್ಬಿಟ್ಟು ನಾವು 136. ಏನಾಯ್ತು ರೀ? ಹೌದಾ? ನನಗೆ ಹಾಕ್ಬಿಟ್ಟಿದ್ದಾನೆ. ಹಾಂ ಬಂದಿದೆ. ಓಕೆ ಆಯ್ತು. ಈಗ ಫಸ್ಟ್ ಒನ್ನು ಇಲ್ಲಿ ಈ ಲೊಕೇಶನಲ್ಲಿ ಆರ್ಡ್ರ್ ಬರುತ್ತೋ ಗೊತ್ತಿಲ್ಲ. ಬಿಸಿಲು ನೋಡ್ರಿ ಹೆಂಗೆ ಹೊಡಿತೈತೆ ನನ್ನ ಅಜ್ಜಿ. ಸಿಕ್ಕಾಪಟ್ಟೆ ಬಿಸಿಲೈತೆ, ಎಲ್ಲಿ ನೋಡಿದ್ರೆ ನೆರಳೇ ಇಲ್ಲ. ಇದು ಬೇರೆ ಆಟ ಆಡುತ್ತೆ ಆ್ಯಪ್, ಒಂದೊಂದು ಸತಿ ಸ್ಲೋ ಆಗುತ್ತೆ. ಆಯಿತು, 136 ಕ್ಯಾಶ್ ಕಲೆಕ್ಟೆಡು, ರೇಟಿಂಗ್ಸ್ ಕೊಟ್ಟು ಓಕೆ. ನೆಕ್ಸ್ಟ್ ಆರ್ಡ್ರಿಗೋಸ್ಕರ ವೆಯ್ಟಿಂಗ್ ಅಷ್ಟೇ. 400 ರೂಪಾಯಿ ಬರ್ತದೆ. ನೆಲಮಂಗ್ಲ 400 ರೂಪಾಯಿ. ತಗೊಂಡೆ. ಎಷ್ಟು? 445 ರೂಪಾಯಿ. ನೆಲಮಂಗ್ಲ ಹೋಗ್ಬೇಕು. ಹೋಗೋಣ. 400 ರೂಪಾಯಿ. ಇಲ್ಲೇ ಪಿಕಪ್ ಮಾಡೋಣ ಎಷ್ಟು ದೂರ ಐತೆ ಅಂಥೇಳಿ. ಇವಾಗ ಬಂತು ಆರ್ಡ್ರು. ಪಿಕಪ್ ಇಲ್ಲಿಂದ 650 ಮೀಟರ್ಸು. ಬನ್ನಿ 650 ಮೀಟರ್ಸ್ ಹೋಗ್ಬಿಟ್ಟು ಏನಿದೆ ಅಂತ ನೋಡಿ ಪಿಕಪ್ ಮಾಡೋಣ. ಓಕೆ, ಪಿಕಪ್ ಲೊಕೇಶನ್ಗೆ ಬಂದಾಯಿತು. ಇಲ್ಲೇ ಎಲ್ಲ ಐತೆ, ಇಲ್ಲೇ ಅನಿಸುತ್ತೆ ಪಿಕಪ್ ಇದೆಯಲ್ಲ. ಟೆಲಿಕಾಮ್ ಲೇಔಟ್ ಇಲ್ಲಿ ಅನಿಸುತ್ತೆ. ನೆಲಮಂಗ್ಲ ಅಲ್ಲ ಸರ್? ನೆಲಮಂಗ್ಲ ಸ್ವಲ್ಪ ಹಿಂದೆ. ಓಕೆ, ಕರೆಕ್ಟ್ ಇದೆಯಲ್ಲ ಲೊಕೇಶನು? ಹಾಂ, ಸರಿ ಸರ್. ಓಕೆ, ಇಷ್ಟಿರೋದು. ಓಕೆ, ನೆಲಮಂಗ್ಲ. ಬನ್ನಿ ಇವಾಗ ತಗೊಂಡಿದ್ನ ಹೋಗೋಣ. ಏನು ಗುರು ಇವರು ಎಲ್ಲಿ ಕರ್ಕೊಂಡು ಹೋಗ್ತಾವನೆ? 30 ಕಿಲೋಮೀಟ್ರ್ ನೆಲಮಂಗ್ಲಿಂದ ದಾಸನಪುರ, ತಾವರೆಕೆರೆ 11 ಕಿಲೋಮೀಟ್ರ್ ಐತೆ. ಇವನೇನು ಹಂಗೆ ಎಲ್ಲಿ ಕರ್ಕೊಂಡು ಹೋಗ್ತಾವ ನನ್ನ ಅಂತ ಗೊತ್ತಾಗ್ತಾಯಿಲ್ಲ. ಯಾವುದೋ ಹಳ್ಳಿಗೆ ಬಂದ್ಬಿಟ್ಟೇನೋ. ಇನ್ನೂ ಎಷ್ಟು 350 ಮೀಟರ್ ಇದೆ. ಹೆಂಗೋ 30 ಕಿಲೋಮೀಟ್ರ್ ಬಂದ್ಬಿಟ್ಟೆ. ಇಲ್ಲಿಂದ ಆರ್ಡರ್ ಸಿಗುತ್ತೋ ದೇವ್ರೇ? ಏನಪ್ಪ ನಿನ್ನ ಲೀಲೆ. ಅಂತೂ ಬಂದ್ಬಿಟ್ಟೆ. ಇದೇ ಎಕ್ಸಾಕ್ಟ್ ಲೊಕೇಶನ್, ಗಂಗಮ್ಮ ಮೆಡಿಕಲ್ ಹತ್ರ ಬಂದ್ಬಿಟ್ಟೆ. ರವಿ ಟ್ರೇಡರ್ಸು ಗೊತ್ತಿಲ್ಲ ಏನು ಇತ್ತ ಅಂತೇಳ್ಬಿಟ್ಟು ಕರೆಕ್ಟಾಗಿ ಇನ್ನೂ ವರ್ಕ್ ಆಗಲ್ಲ ಇದು. ಏನು ಗುರು ಇದು? ಗುರು ಬೇಗ, ಬಿಸಿಲು ಹೊಡಿತಾ ಐತೆ ಸಿಕ್ಕಾಪಟ್ಟೆ. ನೆಲಮಂಗ್ಲ ಗಂಗಮ್ಮ ಮೆಡಿಕಲ್ ಇಲ್ಲೇ ಐತೆ. ಗಂಗಮ್ಮ ಮೆಡಿಕಲು ಇರಿ, ಅವ್ರಿಗೆ ಕಾಲ್ ಮಾಡಿಬಿಡೋಣ ಎಲ್ಲಿದ್ದಾರೆ ಅಂತ ಕೇಳೋಣ. ಇದೇನಾ ವಾಯ್ಸ್ ಕಾಲಿಂಗ್ ಕಸ್ಟಮರ್ ಅಂತೆ, ಇವ್ರದ್ದೇನಾ?
ಕಾಲ್ ಮಾಡಬಾರ್ದಂತೆ ಕಸ್ಟಮರ್ಗೆ. ಮೇಡಮ್ ಪೌಡ್ರನ್ನ ಬುಕ್ ಮಾಡಿದ್ರಾ? ಹಾಂ ಪೌಡರ್ ಹಾಂ ಮಾಡಿ. 445 445 ಸ್ಕ್ಯಾನರ್ ತಗೊಳ್ಳಿ. ಹಾಂ ಬಂತಮ್ಮ. ಇದು ಯಾವರು ಯಾವುದು ನೆಲಮಂಗ್ಲನ ಇದು? ಓಕೆ ಬಂದೆ, ಥ್ಯಾಂಕ್ ಯು. ಓಕೆ ಆಯ್ತು ನೋಡ್ರಿ ದೇವ್ರೆ, 440 ರೂಪಾಯಿ ಕೊಟ್ಟಿದ್ದಾರೆ. ಇವಾಗ ಎಂಟ್ರಿ ಹೊಡಿತಾ ಇದ್ದೀನಿ. ಹೊಡೆದೆ 450 ರೂಪಾಯಿ ಅಲ್ಲಿಂದ ಬಂದಿದ್ದೀನಿ. ಯಾಕೋ ಡೌಟ್ ಬರ್ತಾಯಿತ್ತೆ ನನಗೆ. 450 ಅಂತ ಅಂದ್ಕೊಂಬಿಟ್ಟು ರಿಸೀವ್ ಮಾಡ್ಕೊಂಬಿಟ್ಟೆ. ಇವನೊಬ್ಬ ಬರೋಕ್ಕೆ ಲೇಟ್ ಮಾಡ್ತಾನೆ ಗುರು. ಇದು ಯಾವುದೋ ಹಳ್ಳಿಲಿ ಇಲ್ಲಿ ಯಾರು ಗುರು ಬುಕ್ ಮಾಡ್ತಾರೆ ಪೋಟರ್ನ? 445 ರೂಪಾಯಿ ಕ್ಯಾಶ್ ಕಲೆಕ್ಟ್ ಆಯಿತು. ಇವಾಗ ಕೊಟ್ಟೆ. ನನಗೆ ಎಷ್ಟು ಕೊಟ್ಟ, ಅವನೆಷ್ಟು ಇಟ್ಕೊಂಡ, ಏನು ಒಂದು ಅರ್ಥ ಅಂತೂ ಆಗ್ತಾಯಿಲ್ಲ. ಕೊಡ್ತಾನೆ ರೀ. ಫಸ್ಟ್ ಟ್ರಿಪ್ಪು 109 ರೂಪಾಯಿ ಕೊಟ್ಟಿದ್ದ. ಸೆಕೆಂಡ್ ಟ್ರಿಪ್ ಆಗೋಕ್ಕೆ ಇನ್ನೂ ಟೈಮ್ ಐತೆ. ಅರ್ನಿಂಗ್ಸ್ ಬಂತು ನೋಡ್ರಿ. ಎಷ್ಟು? 356 ರೂಪಾಯಿ ಕೊಟ್ಟವ್ರಿ. ಅವನೇ 89 ರೂಪಾಯಿ ತೊಗೊಂಡವನಿ. ಇಲ್ಲಿ ಯಾವ ಆರ್ಡ್ರ್ ಬರುತ್ತೆ ಗುರು? ಹಾಂ, ಈ ಟೈಮಲ್ಲಿ ಒಂದು ಸಾಂಗ್ ನೆನಪಾಗುತ್ತೆ. ಏನಂದರೆ, ಇದು ಯಾರು ಬರೆದ ಕಥೆಯೋ, ನನಗಾಗಿ ಬಂದ ವ್ಯಥೆಯೋ, ಕೊನೆ ಹೇಗುವರಿಯಲಾರೆ. ಅಷ್ಟೇ, ಬರ್ರಿ ಆ ಕಡೆ ಹೋಗೋಣ. ಎಲ್ಲಾದರೂ ನಿಧಾನವಾಗಿ ಹೋಗ್ತಾ ಇರೋಣ. ಆರ್ಡ್ರ್ ಬಂದರೆ ಬರುತ್ತೆ, ಬರಲಿಲ್ಲ ಅಂದ್ರೆ ಇಲ್ಲ ಅಷ್ಟೇ. ಏನಂತೀರ? ಅಲ್ಲ, ಇಲ್ಲೊಂದು ಹೋಟೆಲ್ ನೇಮ್ ಇದೆ, ಬಾಗುರು ಊಟ ಮಾಡು ಅಂತೇಳ್ಬಿಟ್ಟು. ಮಾಗಡಿ ಗೌಡ್ರ ನಾಟಿ ಸ್ಟೈಲ್. ಇಲ್ಲೇ ಊಟ ಮಾಡಿದೆ, ಚೆನ್ನಾಗಿತ್ತು ಗುರು ಊಟ. ಏನು ಮಾಡೋದು ಇನ್ನೇನು, ಮತ್ತೆ ಬೆಂಗಳೂರು ಕಡೆಗೆ ಹೋಯ್ತಾ ಇರೋದು ಅಷ್ಟೇ. ಕಾಯ್ತಾ ಇದ್ದೀನಿ ಆರ್ಡ್ರ್ ಬರುತ್ತೇನೋ ಅಂತೇಳ್ಬಿಟ್ಟು. ಆರ್ಡ್ರ್ ಸೌಂಡೇ ಇಲ್ಲ ಗುರು. ಇಲ್ಲೆಲ್ಲಿ ಬರುತ್ತೆ ಹೇಳಿ ಆರ್ಡ್ರು? ಸುಮ್ಮನೆ ವಾಪಸ್ ಹೋಗ್ಬೇಕಷ್ಟೆ. ಸುಮ್ಮನೆ ಬರೋಕ್ಕೆ 30 ಕಿಲೋಮೀಟ್ರ್, ಹೋಗೋಕ್ಕೆ 30 ಕಿಲೋಮೀಟ್ರು. ಅಲ್ಲೇ 60 ಕಿಲೋಮೀಟ್ರ್ ಹೋಯ್ತಲ್ಲ ಗುರು. 60 ಕಿಲೋಮೀಟ್ರ್ ಅಂದರೆ ಎಷ್ಟಾಯಿತು? 150 ರೂಪಾಯಿ ಅಲ್ಲೇ ಹೋಯ್ತು. 150 ರೂಪಾಯಿ ಅವ್ನು ಕೊಟ್ಟಿರೋದು 350. 150 ಹೋದ್ರೆ ನಿನಗೆ ಸಿಕ್ಕಿರೋದು 200 ರೂಪಾಯಿ. ಹಾಂ, 200 ರೂಪಾಯಿ. 200 ರೂಪಾಯಲ್ಲಿ ಏನು ಗುರು 3 ಅವರ್ ಇಲ್ಲೇ ಹೋಗುತ್ತೆ. ಅದಕ್ಕೆ ಒಂದೊಂದು ಸರಿ ಅನಿಸ್ಬಿಡುತ್ತೆ, ಈ ಲಾಂಗ್ ಏನು ಸಿಗ್ತಾವಲ್ಲ ಆರ್ಡ್ರ್ಗಳು, ಇನ್ನು ತಗೋಬೇಕಾ ಬೇಡ ಅಂತ ಯೋಚನೆ ಮಾಡಬೇಕು. ಏನೋ ನಾವು ಜಾಸ್ತಿ ಆರ್ಡ್ರ್ ಇದೆ ಅಂದರೆ, ಜಾಸ್ತಿ ದುಡ್ಡಿದೆ ಅಂತ ಹೇಳ್ಬಿಟ್ಟು ಎತ್ಕೊಂಡ್ಬಿಡ್ತೀವಿ. ಹಿಂಗಾಗುತ್ತೆ. ನಾನೇನೋ ರಿಟರ್ನ್ ಯಾವ್ದಾದ್ರು ಕೊಡ್ತಾನೆ ನೆಲಮಂಗ್ಲ ಅಂತ ಅಂದ್ಕೊಂಡೆ. ಒಂದು 200 ರೂಪಾಯಿದು ಯಾವ್ದಾದ್ರು ಕೊಟ್ಟರೆ ಆರಾಮಾಗಿ ಮಾಡ್ಕೋಬೋದು. ಕೊಡ್ತಿಲ್ಲ ಗುರು ಇವನು. ಇನ್ನೇನು ಮಾಡೋದು? ಅದೇ ಸರ್ವಿಸ್ ರೋಡಲ್ಲಿ ಹೋಗ್ತಾ ಇದ್ದೀನಿ. ಮತ್ತು ಹೈವೇದಲ್ಲಿ ಹೋದರೆ ಆರ್ಡ್ರ್ ಬಂದುಬಿಟ್ರೆ ಮತ್ತೆ ಮುಂದೆ ಹೋಗಿ ಬರಬೇಕಾಗತ್ತೆ. ಅದಕ್ಕೋಸ್ಕರ ಸರ್ವಿಸ್ ರೋಡಲ್ಲೇ ಹೋಗ್ತಾ ಇದ್ದೀನಿ ಸ್ಲೋವಾಗಿ. ನೋಡೋಣ ಆರ್ಡ್ರ್ ಬರುತ್ತೇನೋ ಅಂತ ಹೇಳ್ಬಿಟ್ಟು. ಈಗ ಆರ್ಡ್ರ್ ಅಂತೂ ಬರೋತ್ತಿಲ್ಲ. ಹಾಂ ಹಾಂ ಇಲ್ಲ, ಖಾಲಿ. ಹಾಂ, ನಿಮ್ದು ಯಾವುದು ಓಟರಾ? ಎಲ್ಲಿ ಹೋಗಿದ್ರಿ? ಮಕ್ಳಿ ಆಡ್ರಿಲ್ಲ, ವಾಪಸ್ ರಿಟರ್ನ್ ಬೆಂಗಳೂರು. ಯಾವ ಬೆಂಗಳೂರು ಹಾಂ ಐತೆ. ಜೆ ಕನ್ನಡ. ಜೆ ಹಾಂ, ಚೆಕ್ ಮಾಡಿ. ಯಾವರು? ಒಡಿಸ್ಸಾ. ಓಹೋ, ಎಲ್ಲಿ ಹೆಲ್ಮೆಟು? ಕಿದಾರೆ ಹೆಲ್ಮೆಟ್. ಹಾಂ, ಊರಿಗೆ ವಾಪಸ್ ಹೋಗ್ತೀರಾ ಇಲ್ಲ ಇಲ್ಲೇ ಇರ್ತೀರಾ? ಹಾಂ, ಅಲ್ಲ ಜುಲೈಗಾ ವಾಪಸ್ ಹೋಗ್ಬೇಕು ಅಂದರೆ ಹೆಲ್ಮೆಟ್ ಹಾಕು, ಇಲ್ಲಾಂದರೆ ಹೋಗ್ಬಿಡ್ತೀಯ ಅಷ್ಟೇ. ಹಾಯ್ ಓಡಿಸ್ತಾ ಅಂತೆ ನೋಡ್ರಿ, ಹೆಲ್ಮೆಟ್ ಇಲ್ಲ ಏನಿಲ್ಲ, ಹೆಂಗೆ ಹೊಡಿತಾವನೆ ಗಾಡಿನ. ಒಂದಲ್ಲಿ ಕನ್ನಡ ಮಾತಾಡ್ದ, ಖುಷಿ ಆಯಿತು ಅಷ್ಟೇ ಹೇಳ್ದ.
ಬೆಂಗಳೂರು 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 ಯಾರು ರೀ ಬೆಂಗಳೂರು ಅವ ಅಜ್ಜಿ